ಅಕ್ಕ ಮಹಾದೇವಿ ಬಹಳ ದೊಡ್ಡ ವ್ಯಕ್ತಿ. ಅವರ ಭಕ್ತಿ ಅದೆಷ್ಟು ಗಾಢವಾಗಿತ್ತು, ಮಲ್ಲಿಕಾರ್ಜುನನ ಮೇಲೆ ಅವರ ಪ್ರೀತಿ ಅದೆಷ್ಟು ತೀವ್ರವಾಗಿತ್ತು ಅಂದರೆ ಇಡೀ ಬದುಕನ್ನು ಆತನನ್ನು ನೆನೀತಾನೆ ಕಳೆದುಬಿಟ್ರು. ಆ ತೀವ್ರತೆಯ ಪ್ರತಿಫಲವಾಗಿ ಅವರಿಗೆ ಆ ಮಲ್ಲಿಕಾರ್ಜುನನಲ್ಲಿ ಸೇರೋದಕ್ಕೆ ಸಾಧ್ಯ ಆಯಿತು. ಅಂತಹ ತೀವ್ರ ಭಕ್ತಿ ಮಾತ್ರ ನಮ್ಮನ್ನು ದೇವರ ಕಡೆಗೆ ಕೊಂಡೊಯ್ಯೋದಕ್ಕೆ ಸಾಧ್ಯ. ಬಸವಣ್ಣ, ಅಲ್ಲಮಪ್ರಭುಗಳಂತಹ ಮಹಾನ್ ಸಂತರೊಟ್ಟಿಗಿದ್ದಾಗಲೂ ಸಹಿತ ಅಕ್ಕ ಮಹಾದೇವಿಯ ಮನಸ್ಸು ಶ್ರೀಶೈಲದ ಮಲ್ಲಿಕಾರ್ಜುನನಲ್ಲಿ ನೆಲೆಯಾಗಿತ್ತು. ಕ್ಷಣ ಕ್ಷಣವೂ ಮಲ್ಲಿಕಾರ್ಜುನನ್ನ ನೆನೆಯುವುದೇ ಅವರ ಬದುಕಿನ ಧ್ಯೇಯವಾಗಿತ್ತು. ಅವರ ಒಂದು ವಚನ ಹೀಗಿದೆ: ಅಂದೂ ನೀನೇ, ಇಂದೂ ನೀನೇ, ಎಂದೂ ನೀನೇ ಕೇಳಾತಂದೆ, ನಿನ್ನ ಬೆಂಬಳಿ ಬಿಡಿದ ಹಳೆಯ ಮಗಳಾನಯ್ಯ. ಅಂದೂ ಇಂದೂ ಎಂದೂ ನಿನ್ನ ನಂಬಿದ ಒಲವಿನ ಶಿಶು ನಾನಯ್ಯ. ಒಂದಲ್ಲದೆ ಎರಡರಿಯನಯ್ಯ, ಎನ್ನ ತಂದೆ ಕೇಳ ಚೆನ್ನಮಲ್ಲಿಕಾರ್ಜುನ, ನಿಮ್ಮ ಎಂಜಲವ ನುಂಬ ಹಳೆಯವಳಾನಯ್ಯ ಅಂತ ಅದ್ಭುತ ಅವರ ಮಾತು. ತಮ್ಮ ಅಂತರಂಗವನ್ನು ಆ ಚೆನ್ನಮಲ್ಲಿಕಾರ್ಜುನನ ಮುಂದೆ ತೆರೆದಿಡುವಂತಹ ಪ್ರಯತ್ನವನ್ನು ಆ ತಾಯಿ ವಚನದಲ್ಲಿ ಮಾಡಿದ್ದಾರೆ. ಇಂತಹ ತಲ್ಲೀನ ಭಕ್ತಿ ನಮ್ಮೆಲ್ಲರಿಗೂ ಬಂದರೆ ದೇವರು ನಮ್ಮನ್ನು ತನ್ನ ಹತ್ತಿರಕ್ಕೆ ಸೇರಿಸ್ತಾನೋ ಏನೋ.